ಅರೆ ಯಾಕಪ್ಪ ಯಾಕೋ ಮಗನ ಹೇಳ್ತಿದ್ಯಾ? ಅಗಳೇ ಯಾಕೋ? ಅಗಳೇ ಟೈಮ್ 8 ಗಂಟೆ ಆಯ್ತಾ ಬತ್ತೈತೆ. ಈ ಶಿಲ್ಪ ಇಷ್ಟೊತ್ತಿಗೆ ಬಂದು ಕಾಫಿ ಕೊಡ್ಬೇಕಿತ್ತಲ್ಲ, ಇನ್ನ ಬಂದಿಲ್ಲ. ಅದೇನ್ ಮಾಡ್ತಾವಳೆ? ದಿನಾಲು ನನ್ನ ರೂಮಿಗೆ ಬಂದು ಕಾಫಿ ಕೊಟ್ಟೆ ದೊಡ್ಸೋಣ. ಈ ಮಗಿಗೂ ಆಳ್ ತಗ ಬಂದಿರೋಳು. ಆದ್ರೆ ಇವತ್ತು 8 ಗಂಟೆ ಆದ್ರೂ ಇನ್ನ ಬಂದಿಲ್ವಲ್ಲ. ಅದಕ್ಕೆ ಈ ಮಗ ಹಿಂಗ್ ಅಳ್ತಿರೋದು ಹೊಟ್ಟೆ ಹಸಿತೈತೆ ಅಂತ. ಅಯ್ಯೋ ದೇವ್ರೆ, ಅದೇನ್ ಮಾಡ್ತಾಳೋ ಅದೇನ್ ಕತೆನೋ. ಏನು ಮಾಡ್ದಂಗೆ ಹಂಗೆ ಒಡ್ಕಿಟ್ಟೋದ್ಲೋ ಏನೋ. ಅದಂತೂ ಪಾರ್ಲರ್ ಸೇರ್ಕೊಂಡವಳಲ್ಲ. ಅಲ್ಲ ಯಾವತ್ತು ಹಿಂಗ್ ಮಾಡಿದ್ವಲ್ಲ. ಅಯ್ಯೋ ತಡಿಯಪ್ಪ, ಅದೇನ್ ನೋಡ್ತೀನಿ. ಅಯ್ಯೋ ಬಾರೋ ಮೊಮ್ಮಗ್ರೆ, ನಿಮ್ಮ ಅವ್ವ ಅದೇನ್ ಮಾಡ್ತಾಳ ನೋಡೋಣ. ಶಿಲ್ಪ, ಏ ಶಿಲ್ಪ. ಅಯ್ಯೋ ಏನ್ರಿ ನಿಮ್ದು? ಇವತ್ ಭಾನುವಾರ, ಬ್ಯೂಟಿ ಪಾರ್ಲರ್ ರಜಾ. ಇವತ್ತಾದ್ರೂ ನನಗೆ ನಿದ್ದೆ ಮಾಡಕ್ ಬಿಡಿ. ಡೈಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಿಮಗೆ ತಿಂಡಿ ಮಾಡಿ ಮಧ್ಯಾಹ್ನ ಅಡಿಗೆ ಮಾಡಿ ಹೋಗ್ತಿದ್ದೆ ನಾನು. ಇವತ್ತೊಂದಿನ ರೆಸ್ಟ್ ಮಾಡ್ಬಾರ್ದ ನಾನು? ಹೇ ಹಂಗಲ್ಲ ಶಿಲ್ಪ, ಅಮ್ಮ ಇಷ್ಟೊತ್ತಾದ್ರೂ ಕಾಪಿ ಗಿಪಿ ಕೊಟ್ಟಿಲ್ಲ ಅಂತ ರೇಗಾಡಲ್ವಾ? ಅಯ್ಯೋ ಅದಕ್ಕೆ ನಾನೇನ್ ಮಾಡ್ಲಿ? ಡೈಲಿ ಮಾಡಿಟ್ಟು ನನಗೂ ಸಾಕಾಗಿ ಹೋಗಿದೆ. ಇವತ್ತೊಂದಿನ ಮಾಡ್ಕೊಳಕ್ ಆಗಲ್ವಾ ಅವ್ರಿಗೆ? ಪ್ರತಿದಿನ ನಾನೇ ಮಾಡ್ತೀನಪ್ಪ. ಡೈಲಿ ರೆಸ್ಟ್ ಮಾಡಲ್ವಾ ಅವರು? ಅಲ್ಲ ಕಣೆ, ಅದ್ ಹೇಗ್ ಹೇಳಕ್ಕಾಗುತ್ತ ಅವ್ರಿಗೆ? ಅವ್ರ್ ಗೊತ್ತಲ್ಲ ನಿನಗೆ, ತಪ್ಪನ್ ಹುಡ್ಕೋದೇ ಜಾಸ್ತಿ. ಹಾ ಹುಡುಕ್ಲಿ ಬಿಡಿ. ಮೊಸರಲ್ಲಿ ಕಲ್ಲು ಹುಡುಕ್ತಂಗೆ. ಅತ್ತೆಯವ್ರಿಗೆ ಎಷ್ಟ್ ಮಾಡಿದ್ರು ಅಷ್ಟೇನೆ. ಅದೇ ಸ್ವಂತ ಮಗಳೇನಾದ್ರು ಇದ್ದಿದ್ರೆ ಪ್ರತಿದಿನ ಅವರೇ ಮಾಡ್ಕೊಡ್ತಿದ್ರು ಎಲ್ಲಾನು. ನೀನ್ ಹೋಗ್ಬಿಟ್ಟು ಬಾರಮ್ಮ, ಕಲ್ತ್ಕೋಬಾ ಚೆನ್ನಾಗಿ, ಎಲ್ಲ ನಾನು ಮಾಡಿರ್ತೀನಿ ಅಂತ. ಹೇಗೋ ಅವ್ರಿಗೆ ಹೆಣ್ಮಕ್ಳು ಇಲ್ವಲ್ಲ, ಅದಕ್ಕೆ ನನ್ ಕಷ್ಟನೇ ಗೊತ್ತಾಗೋದಿಲ್ಲ ಅವ್ರಿಗೆ. ಏನಕ್ಕೆ ಹಂಗೆಲ್ಲ ಮಾತಾಡ್ತೀಯಾ? ಹಂಗ್ ಮಾತಾಡ್ತೀಯ ಅಂದ್ರೆ ಹಿಂಗ್ ಮಾತಾಡ್ಲಿ ಹೇಳಿ? ನಾನು ಮನುಷ್ಯೆ, ನನಗೂ ಜೀವ ಇದೆ. ಪ್ರತಿದಿನ ದನ ತರ ದುಡಿಯಕ್ಕೆ ನಾನೇ ಪ್ರಾಣಿ ಅನ್ಕೊಂಡಿದ್ದೀರಾ? ನನ್ ಕೈಲಾಗೋದಿಲ್ಲ. ಡೈಲಿ ಕೆಲಸ ಹೇಗ್ ಮಾಡ್ತೀನೋ ಭಾನುವಾರ ಅಷ್ಟೇ ರೆಸ್ಟ್ ಬೇಕು ನನಗೆ. ಇವತ್ತು ಇಡೀ ದಿನ ನಾನೊಂದು ಕೆಲಸ ಹುಟ್ಟೋದಿಲ್ಲ ನೋಡಿ. ಹೇಗಾದ್ರೂ ಮಾಡ್ಕೊಳ್ಳಿ, ಅಡಿಗೆನಾದ್ರೂ ಮಾಡ್ಕೊಳ್ಳಿ, ಇಲ್ಲ ಪಾರ್ಸಲ್ ಆದ್ರೂ ತಗೊಬಂತೀನಿ. ಆಮೇಲೆ ನೀವು ಒಬ್ಬರೇ ತಗೊಬಂದು ತಿನ್ಬಿಟ್ಟಿರಾ, ನನಗೂ ಸೇರ್ಸ್ ಆರ್ಡರ್ ಮಾಡಿ. ಇಲ್ಲ ಅಂದ್ರೆ ಅಡಿಗೆ ಮಾಡಂಗಿದ್ರೆ ನನಗೂ ಸೇರ್ಸ್ ಮಾಡಿ. ಇವತ್ತು ನಾನು ರೂಮಿಂದ ಆಚೆಗೆ ಬರೋದಿಲ್ಲ. ನನಗೆ ಊಟ ತಿಂಡಿ ಎಲ್ಲ ರೂಮ್ಗೆ ಸಪ್ಲೈ ಆಗ್ಬೇಕಷ್ಟೇ. ಅಯ್ಯೋ ಇದೇನೆ ಹಿಂಗೆ ಹೇಳ್ಬಿಡ್ತಿದ್ಯಾ? ಹೌದು ರೀ, ನಾನು ಹೇಳಿದಿನಲ್ಲ, ಮುಗೀತಷ್ಟೇ. ಪ್ಲೀಸ್ ನನಗೋಸ್ಕರ ಇಷ್ಟಾದ್ರೂ ಮಾಡಿ. ನೀವು ಇಷ್ಟು ಮಾಡಲ್ವಾ ನೀವು? ಏನೋ ಒಂದೊಂದ್ಸರಿ ದೊಡ್ಡ ಮಾತೆಲ್ಲ ಹೇಳ್ತೀರಾ. ನೀ ನನ್ಗೆ ಹಾಗೆ ಹೀಗೆ, ನೀ ನನ್ನ ಜೀವ ಹಂಗೆ ಹಿಂಗೆ ಅಂತ ಎಲ್ಲ ಪುಸ್ತಕದ ಬದನೆಕಾಯಿ ಆಗಿದ್ರೆ ಬಿಡಿ, ನನಗೆ ಗೊತ್ತಾಗೋಯ್ತು. ನೀವ್ ಹಿಂಗ್ ಮೂಕನ್ ತರ ಇರೋದ್ ನೋಡಿದ್ರೆ ನನಗ್ ಪುಸ್ತಕದ ಬದನೆಕಾಯಿ ಅಂತ ಅನಿಸ್ತಾ ಇದೆ. ಹೋಗ್ರಿ, ನೀವ್ ಇನ್ನೊಂದ್ಸತಿ ನನ್ನ ಜೊತೆ ಮಾತಾಡ್ಬೇಡಿ. ಏ ಶಿಲ್ಪ, ಏನ ಹಿಂಗ್ ಮಾತಾಡ್ತೀಯ ನೀನು? ಪುಸ್ತಕದ ಬದನೆಕಾಯಿ ಅಂತ ಪುಸ್ತಕದ ಬದನೆಕಾಯಿ. ಇವಾಗೇನು, ನೀನ್ ಇವತ್ತು ರೂಮ್ ಬಿಟ್ಟು ಆಚೆಗೆ ಬರಲ್ಲ. ನಿನಗೆ ಊಟ ತಿಂಡಿ ಎಲ್ಲ ರೂಮ್ಗೆ ಸಪ್ಲೈ ಆಗ್ಬೇಕು ಅಷ್ಟೇ ತಾನೆ? ಆಯ್ತು ಬಿಡು, ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ ನೀನು? ಹೋಗಿ ಅಮ್ಮನ ಹತ್ರ ಹೇಳ್ತೀನಿ, ಅಡ್ಗೆ ಇವತ್ ನೀನೇ ಮಾಡ್ಕೊಳಮ್ಮ, ಮನೆ ಸ್ವಲ್ಪ ಇವತ್ ಕ್ಲೀನ್ ಮಾಡ್ಕೊಂಡ್ಬಿಡು ಇವತ್ತೊಂದಿನ ಅಂತ ಹೇಳ್ತೀನಿ. ಅದ್ಯಾಕೆ ಒಪ್ಕೊಳ್ಳಲ್ಲ? ನಮ್ಮ ಅಮ್ಮ ಏನ್ ಆತರ ಅಲ್ಲ. ಆತರ ಅಲ್ಲ ಮತ್ತೆ. ಹೋಗಿ ಹೇಳಿ ಯಾವ ತರ ಅಂತ ಗೊತ್ತಾಗುತ್ತೆ. ನೋಡ್ತಾ ಇರೋ, ಡೈಲಿ ನೀನ್ ಏನೇನ್ ಮಾಡ್ತಿದ್ಯೋ ಇವತ್ ನಮ್ಮಮ್ಮ ಅದೆಲ್ಲ ಮಾಡ್ತಾರೆ. ಎಲ್ಲ ಮಾಡ್ಬಿಡ್ತಾರಾ? ಹಾಗಾದ್ರೆ ಹುಡುಗಿ ಹೋಗ್ಬಿಟ್ಟು ಶಿಲ್ಪಂಗ್ ಒಂದ್ ಕಪ್ ಕಾಫಿ ಬೇಕಂತೆ ತಗೊಂಡೋಗ್ ಕೊಡಮ್ಮ ಅಂತ ಹೇಳಿ ನೋಡೋಣ. ಅಷ್ಟೇ ತಾನೆ? ಇವಾಗ ಹೋಗಿ ಹೇಳ್ತೀನಿ ಇರು. ಚಿಕಣ, ಏ ಚಿಕಣ, ಇನ್ನ ಎದ್ದಿದಿರೋ ಇಲ್ವಾ? ಸೂರ್ಯ ಬಂದು ನೆತ್ತಿ ಮೇಲೆ ಕೂತವನೆ, ಇನ್ನ ಮನಿಕೊಂಡಿದ್ದೀರಾ? ಅಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಮನೇಲಿ? ವಯಸ್ಸಾಗಿರೋ ಒಬ್ಳು ಮುದ್ಕಿ ಅವಳೆ. ಎದ್ಬಂದ್ ಒಂಚೂರು ಕಾಫಿ ಕಿಪ್ ಮಾಡ್ಕೊಡೋಣ. ಆ ಮಗಿ ಅಳ್ತೈತೆ, ಒಂಚೂರು ಹಾಲ್ಗಿಲ್ ಕಾಯಿಸ್ಕೊಡೋಣ. ಏನಿಲ್ಲ, 8 ಗಂಟೆ ಆದ್ರೂ ಬಿದ್ಕೊಂಡಿರೋದೆ. ನೋಡಿ ಎಂತ ಮಾತಾಡ್ತಿದ್ದಾರೆ ಅಂತ. ನಾನು ಹೇಳಿಲ್ವ ನಿಮ್ಗೆ ಅವಾಗ್ಲೇ? ಅತ್ತೆನೆ, ಅಮ್ಮ ಅಮ್ಮನೆ ಅಂತ. ನಮ್ಮಮ್ಮ ಆಗಿದ್ರೆ 10 ಗಂಟೆವರೆಗೂ ಮಲಗಿದ್ರು ಏನಾದ್ರು ಅಂತಿದ್ರಾ? ಕೇಳಿಸ್ಕೊಳಿ ಇವಾಗ. ಏನೋ ನಮ್ಮಮ್ಮ ಹಾಗೆ ಹೀಗೆ ಎಲ್ಲ ಕೆಲಸ ಮಾಡಿ ದಬಾಕ್ ಬಿಡ್ತಾರೆ ಇವತ್ತೆ ಅಂತ ಹೇಳಿದ್ರಲ್ಲ, ಒಂದು ಕೆಲಸ ಮಾಡಿಸಿ ನೋಡೋಣ. ಅವ್ರ ಕಾಲ್ ತೊಳೆದು ನೀರ್ ಕುಡಿದು ಬಿಡ್ತೀನಿ ನಾನು. ಶಿಲ್ಪ, ನಾಲ್ಗೆ ಬಿಗಿ ಹಿಡ್ದು ಮಾತಾಡ್ ನೀನು. ಎಲು ಬೀಳ್ದಿರೋ ನಾಲ್ಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ ನಮ್ಮ ಅಮ್ಮನ ಬಗ್ಗೆ. ಅವ್ರಿಗೆ ಗೊತ್ತಿಲ್ಲ ಇವತ್ ಸಂಡೇ, ನೀನ್ ಇವತ್ತು ರೆಸ್ಟ್ ಮಾಡ್ತೀಯ ಅಂತ ಅವ್ರಿಗೇನ್ ಗೊತ್ತು? ಪ್ರತಿದಿನ ಹೇಗ್ ಕೆಲಸ ಮಾಡ್ತೀಯೋ ಇವತ್ತು ಹಾಗೆ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಹೀಗೆ ರೇಗಾಡ್ತಿರ್ತಾರೆ. ನೋಡಿ ಇವಾಗ ನಮ್ಮ ಅಮ್ಮಂಗೆಲ್ಲ ಹೇಳ್ತೀನಿ ಹೆಂಗ್ ಸಮಾಧಾನ ಆಗ್ತಾರೆ ಅಂತ. ಆಯ್ತು ಬಿಡಪ್ಪ, ಅವ್ಳು ಮಲ್ಕೊಳ್ಳಿ. ಡೈಲಿ ಪಾಪ ಅಷ್ಟೊತ್ತಿಗೆ ಗೆದ್ದು ಎಲ್ಲ ಮಾಡ್ತಾಳೆ. ಎಲ್ಲ ನಾನ್ ಮಾಡ್ತೀನಿ ಬಿಡು ಅಂತ ಈಗ ಹೇಳಿಲ್ಲ ಅಂದ್ರೆ ಕೇಳು. ಕೇಳಿಸ್ಕೊತೀನಿ. ಬರ್ರಿ ತಡೀರಿ, ನೀವಿಲ್ಲೇ ಕೇಳ್ಬೇಕು ನನ್ನ ಮುಂದೆನೆ. ನಾನ್ ಸುಮ್ನೆ ಮಲಗಿರೋ ತರ ನಾಟಕ ಮಾಡ್ತಿರ್ತೀನಿ. ಅವ್ರು ಏನ್ ಉತ್ತರ ಕೊಡ್ತಾರೆ ಅಂತ ನಾನು ನೋಡ್ಬೇಕು. ಸರಿ ಆಯ್ತು. ನಾನು ಹಚ್ಕೊಂಡು ಗಂಟು ಒಣಗಿಸ್ಕೋಬೇಕಷ್ಟೇ. ಇವತ್ತು ಈಚೆ ಗೆದ್ದು ಬರಲ್ಲ. ವಾ, ಇನ್ನ ಮನಿ ಕಟ್ಟೋಳ ಇವಳು? ಅಲ್ಲ ಕಣ ಚಿಕ್ಕಣ್ಣ, ನೀನೇನ ಗಂಡು ಹುಡುಗ, ಮನಿ ಕಂಡ್ರೆ ಮನಿ ಕತ್ಯ. ವಾರ ಎಲ್ಲ ಕೆಲಸ ಮಾಡ್ತೀಯಾ, ಸಿಕ್ಕದೊಂದು ಭಾನುವಾರ ಮನಿಕ. ಅದನ್ ಬಿಟ್ಟು ಅವಳನ್ನ ಮಲಗಿಸಿದ್ಯಲ್ಲ, ಎಬ್ಬುಸಿ ಕಳಿಸ್ಬೇಕು ತಾನೆ? ಪಾತ್ರೆ ತೊಳ್ದಿಲ್ಲ, ಕಸ ಹೊಡೆದಿಲ್ಲ, ನೆಲ ಒರೆಸಿಲ್ಲ. ಹಾಳಾಗೋಗ್ಲಿ ಎಲ್ಲ. ನನಗೆ ಕಾಪಿ ಟೀ ಏನು ಕೊಟ್ಟಿಲ್ಲ. ನಂದು ಬಿಡು, ಆ ಮಗಿಗೆ ಹಾಲನ್ನ ತಂದ್ಕೊಟ್ಲಾ? ಇನ್ನು ಎಮ್ಮೆ ಬಿತ್ಕೊಂಡೋಳಲ್ಲ. ಇದೇನಾ ಮನೆ ಸೊಸೆ ಮಾಡೋದು? ಯಾಕಮ್ಮ, ಯಾಕೆ ಇಷ್ಟು ಜೋರ ಕೂಗಾಡ್ತಿದ್ಯಾ? ಅಯ್ಯೋ ನೀನಾ, ಏನಕ್ಕೂ ಕೂಗಾಡ್ಬಾರ್ದು? ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನಿನಗೆ ಕೇಳಿಸಿ ಏನ್ ಪ್ರಯೋಜನ? ಕೇಳಿಸ್ಬೇಕಲ್ಲ, ಕೇಳಿಸೋರ್ಗೆ. ಕೇಳಿಸಿದ್ರು ಕೇಳಿಸ್ದಂಗ್ ಮನಿಕೊಂಡಿರ್ತಾರೆ. ನಿಜವಾಗ್ಲೂ ಮನಿಕೊಂಡಿರೋರ್ಗೆ ಹೆಂಗಾನೆ ಎಬ್ಬರಿಸ್ಬೋದು. ನಾಟಕ ಮಾಡ್ತಿರೋರ್ಗೆ ಏನ್ ಬಾಯ್ ಬಡ್ಕ. ಮನೆ ಸೀಟೆ ಹಾರೋದ್ರೂ ಎಚ್ಚರ ಆಗಕ್ಕಿಲ್ಲ. ಅಮ್ಮ, ಸ್ವಲ್ಪ ಮೆತ್ತಗ್ ಮಾತಾಡಮ್ಮ ನೀನು. ಇವಾಗ ಏನಾಯ್ತು ಅಂತ ಇಷ್ಟು ಜೋರ ಕೂಗಾಡ್ತಿದ್ಯಾ? ಅಲ್ಲ ಕಣ ಚಿಕ್ಕಣ್ಣ, 8 ಗಂಟೆ ಟೈಮು.
ಹೊಟ್ಟೆಗೆ ಏನಾರು ಅಡಿಗೆ ಮಾಡ್ಬೇಕು ಒಂಚೂರು ಕಾಫಿ ಕಿಪಿ ಮಾಡ್ಬೇಕಂತ ಅವಳಿಗೆ ಬೇಡವೇನೋ ಜ್ಞಾನ. ನೀನ್ ನೋಡಿದ್ರೆ ಯಾಕೆ ಕೂಗಾಡ್ತಿದ್ಯಾ ಅಂತ ನನ್ನ ಮೇಲೆ ರೇಗಾಡ್ತಿಯಲ್ಲ. ಅಮ್ಮ ಅಲ್ಲಮ್ಮ, ಅವಳು ಡೈಲಿ 4 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಹಿಂಗ ತಿಂಡಿ ಅಡಿಗೆ ಮಧ್ಯಾಹ್ನಕ್ಕೆ ಎಲ್ಲ ಮಾಡಿಟ್ಬಿಟ್ಟು ಪಾರ್ಲರ್ಗೆ ಹೋಗ್ತಾಳಲ್ಲಮ್ಮ. ಹಾ ಅದಕ್ಕೆ ಅದಕ್ಕೆ ಅಂದ್ರೆ ಡೈಲಿ ಪಾಪ ಬೆಳಗ್ಗೆ ಎದ್ದು ಬೇಗ ಎದ್ದು ಕೆಲಸ ಮಾಡಿ ಅವಳಿಗೂ ಸುಸ್ತಾಗಿರುತ್ತೆ. ಇವತ್ ಭಾನುವಾರ ಮಲ್ಕೊಳ್ಳಿ ಬಿಡಮ್ಮ. ಇವತ್ತೊಂದಿನ ಎಲ್ಲ ಕೆಲಸ ನೀನೇ ಮಾಡ್ಕೋ. ಏನು ಇವತ್ತು ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ಹೂನಮ್ಮ, ಇವತ್ತೊಂದಿನ ಎಲ್ಲ ಕೆಲಸ ನೀನೇ ಮಾಡ್ಬಿಡು. ತಿಂಡಿ ಆಗ್ಬೋದು, ಅಡ್ಗೆ ಆಗ್ಬೋದು, ಮತ್ತೆ ಮನೆ ಕೆಲಸ ಎಲ್ಲ. ಅವಳು ಪಾಪ ರೆಸ್ಟ್ ಮಾಡ್ಲಿ ಇವತ್ತು. ಅದು ಅದು ಮಾಡ್ಬೋದಿತ್ತು ಕಣ. ಆದ್ರೆ ಯಾಕೋ ಕಣಪ್ಪ, ಬೆಳಗ್ಗೆಯಿಂದ ಯಾಕೋ ಸೊಂಟ ನೋವ್ತೈತೆ ಕಣ. ಉಳುಕ್ತಂಗ ಆಗ್ಬಿಟ್ಟೈತೆ. ಏನ್ ಮಾಡೋಣ, ಎದ್ರೆ ಕೂತ್ಕೊಳಕ್ಕಾಗಲ್ಲ, ಕೂತ್ರೆ ಎದಳಕ್ಕಾಗಲ್ಲ. ನೋಡು, ಒಂದ್ ಹೆಜ್ಜೆ ಮುಂದೆ ಗಿಡಕ್ಕಾಗ್ತಿಲ್ಲ ಕಣ. ಏನ್ ಮಾಡೋದು, ವಯಸ್ಸಾಗೈತಲ್ಲ. ವಯಸ್ಸಲ್ಲಿ ಇದ್ದಿದ್ರೆ ನಾನು ಎಲ್ಲ ಮಾಡ್ತಿದ್ದೆ. ಏನ್ ಮಾಡೋಣ, ಆಗಲ್ಲ ನನ್ನ ಕೈಲಿ. ನನಗ್ ಗೊತ್ತು ನಮ್ಮ ಅತ್ತೆ ಇದೇ ಡೈಲಾಗ್ ಹೊಡಿತಾರೆ ಅಂತ. ಗೊತ್ತಾಗ್ಲಿ, ಅಮ್ಮನ ಕಡೆ ಪರ ವಹಿಸ್ಕೊಂಡು ಮಾತಾಡ್ತಾರಲ್ಲ ಯಾವಾಗ್ಲೂ, ನಮ್ಮಮ್ಮ ಹಾಗೆ ಹೀಗೆ ಅಂತ. ಈಗ ಗೊತ್ತಾಗ್ಲಿ ಅದ್ ಹೆಂಗ್ ಮಾಡಿಸ್ತಾರೋ ನಾನು ನೋಡ್ತೀನಿ. ಅಲ್ಲಮ್ಮ, ಇಷ್ಟೊತ್ವರೆಗೂ ಜೋರ ಕೂಗಾಡ್ತಿದ್ದೆ. ಅಷ್ಟ್ ಜೋರ ಕೂಗಾಡೋದಕ್ಕೆ ಶಕ್ತಿ ಇತ್ತ ನಿನ್ಗೆ? ಶಿಲ್ಪಂಗ್ ಬೈಯೋದಕ್ಕೆ ಅಂತಾನೆ ಅಲ್ಲಿಂದ ಎದ್ದು ಬಂದಿಯಲ್ಲ, ಅವಾಗ ನಿನ್ಗೆ ಸೊಂಟ ಕಾಲು ನೋವು ಬರ್ಲಿಲ್ವಾ? ಅದ್ ಹಂಗಲ್ಲ ಕಣೋ. ಹೋಗ್ಲಿ ಬಿಡತ್ತ, ಇವಾಗೇನು ಅಡ್ಗೆ ಮಾಡ್ಬೇಕು ತಾನೆ. ಆಯ್ತು, ಮಾಡ್ತೀನಿ ಬಿಡು. ಸರಿನಮ್ಮ, ಅಡ್ಗೆ ಮಾಡು. ಇವಾಗ ತಿಂಡಿ ಮಾಡ್ಬಿಡು. ಮಧ್ಯಾಹ್ನಕ್ಕೆ ಒಂಚೂರು ಬಸ್ಸಾರು ಪಲ್ಯ ಮುದ್ದೆ ಮಾಡಮ್ಮ. ಇನ್ನ ರಾತ್ರಿಗೂ ಅದೇ ಸಾರ ಆಗುತ್ತೆ. ಸೊಪ್ಪು ಫ್ರಿಡ್ಜಲ್ಲಿ ಇರ್ಬೇಕು. ನೆನೆ ತಂದಿದ್ದೆ, ಸೋಸಿಲ್ಲ ಅಂತ ಅನ್ಸುತ್ತೆ, ಸೋಸ್ಕೊಂಡ್ಬಿಡಮ್ಮ. ಏನು ಸೊಪ್ಪೆಲ್ಲ ಸೋಸ್ಬೇಕಾ? ಅಲ್ಲ ಕಣೋ, ಮಗಿನ ಯಾರ ನೋಡ್ಕೋತಾರೆ? ನಾನು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ? ಅಮ್ಮ, ಮಗುನ ನಾನು ನೋಡ್ಕೋತೀನಿ. ನೀನಿವತ್ತು ಕೆಲ್ಸ ಅಷ್ಟೇ ನೋಡ್ಕೊ, ಮಗುನ ನಾನು ನೋಡ್ಕೋತೀನಿ. ಆಯ್ತು ಬಿಡಪ್ಪ, ಆಯ್ತು, ಹೋಗಿ ತಿಂಡಿ ಮಾಡ್ತೀನಿ. ಅಮ್ಮ, ಶಿಲ್ಪಂಗೂ ನಂಗೂನು ಇಬ್ರಿಗೂ ಒಂಚೂರು ಕಾಫಿ ತಂದ್ಕೊಟ್ಬಿಡಮ್ಮ. ಏನೋ ನಾನ್ ತಂದ್ಕೊಡ್ಬೇಕಾ? ಹೋಗಲೇ ಹೇಳ್ಬಿಟ್ಟ. ನಾನು ರೂಮ್ಗೆ ತಗೊಂಡ್ಬಂದು ಕಾಫಿ ಕೊಡ್ಬೇಕಾ? ಬೇಕಾರೆ ಬಂದು ಕುಡಿರಿ, ಮಾಡಿಟ್ಟಿರ್ತೀನಿ. ಅಬ್ಬಾ, ತೋರ್ಸ್ಬಿಟ್ಟ. ಹೆಂಡತಿ ಪರ ವಹಿಸ್ಕೊಂಡು ಮಾತಾಡೋದನ್ನ ಕಲ್ತೇ ಬಿಟ್ರೆ ಅಡ್ಗೆ ಮಾಡ್ಕೊ ಬಂದು ನನ್ನ ಹೆಂಡತಿಗೆ ತಿನ್ಸು ಅಂತಾನೆ. ಕೇಳಿಸ್ಕೊಂಡ್ರಿ ನಿಮ್ಮ ಅಮ್ಮನ ಮಾತಾ? ಡೈಲಿ ಎಷ್ಟೆಲ್ಲ ಮಾಡ್ತೀನಿ ನಾನು. ಹತ್ರಕ್ಕೆ ತಗೊಂಡೋಗಿ ಕಾಫಿ ಕೊಡ್ಬೇಕು, ಹತ್ರಕ್ಕೆ ತಗೊಂಡೋಗಿ ತಿಂಡಿ ಕೊಡ್ಬೇಕು, ಹತ್ರಕ್ಕೆ ತಗೊಂಡೋಗಿ ಊಟ ಕೊಡ್ಬೇಕು, ಮತ್ತೆ ಈ 3 ಮುಗಿದ್ಮೇಲೆ ತಗೊಂಡೋಗಿ ಮತ್ತೆ ಸಿಂಕಲ್ಲಿ ಇಡ್ಬೇಕು. ಅವ್ರನ್ನ ಇತ್ತಿಂದತ್ತ ಓಡಾಡಕ್ಕೂ ಬಿಡಲ್ಲ, ಇತ್ ಕಡಿತ ಅತ್ ಕಡಿಗೆ ಇಡಕ್ಕೂ ಬಿಡಲ್ಲ. ನಾನು ಅಷ್ಟು ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ಅವರು ಮಾಡಿದ್ದೇನೆ ಇವಾಗ ಒಂದೇ ಒಂದಿನ ಮನೆ ಕೆಲಸ ಮಾಡ್ಕೊಳಕ್ಕಾಗಲ್ವಾ? ನನ್ಗೆ ಒಂದೇ ಒಂದು ಕಪ್ ಕಾಫಿ ತಂದು ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅವ್ರಿಗೆ? ನೋಡಿದ್ರ ಹೇಗೆಲ್ಲ ಮಾಡ್ತಾರೆ ಅಂತ. ಏನೋ ಹೇಳ್ತಿದ್ದೆ ದೊಡ್ಡದಾಗಿ. ಶಿಲ್ಪ, ಹೋಗ್ಲಿ ಬಿಡು, ಅದನ್ನೇ ದೊಡ್ಡದ್ ಮಾಡ್ಬೇಡ. ಏನ್ ದೊಡ್ಡದ್ ಮಾಡ್ಬೇಡ? ನೀವ್ ಅವಾಗಲೂ ಅಷ್ಟೊಂದು ಕೊಚ್ಕೋತಿದ್ರಿ. ನೋಡು, ನಮ್ಮ ಅಮ್ಮ ಕೆಲಸ ಹೇಳಿದ ತಕ್ಷಣ ಆಯ್ತು ಬಿಡಪ್ಪ, ಇವತ್ತೊಂದಿನ ಆರಾಮ ಮಲ್ಕೊಳ್ಳಿ ನನ್ ಸೊಸೆ, ಎಲ್ಲ ನಾನೇ ಮಾಡ್ತೀನಿ, ಹಾಗೆ ಹೀಗೆ ಏನೇನೋ ಹೇಳ್ತಾರೆ ನಮ್ಮಮ್ಮ ಅಂತ ಬಿಲ್ಡಪ್ ತಗೊಂಡ್ರಿ. ಈಗ ಗೊತ್ತಾಯ್ತಾ? ಏನು ಮಾಡಲ್ಲ. ಈಗಲೂ ಅವ್ರಿಗೆ ಮಾಡೋದಕ್ಕೆ ಮನ್ಸೇ ಇಲ್ಲ. ಏನೋ ನೀವು ಹೇಳಿದಿರಲ್ಲ ಅಂತ ಬೈಕೊಂಡ್ ಮಾಡ್ಕೊತಿರ್ತಾರೆ. ಮನ್ಸಾರೆ ಅಂತೂ ಮಾಡೇ ಇರೋದಿಲ್ಲ. ಅಯ್ಯೋ ತಾಯಿ, ಇವಾಗ ಬಿಡು ಅದನ್ನ. ಎಷ್ಟಂತ ಹೇಳಿದ್ಯಾ? ಆಯ್ತು ಬಿಡು. ನಮ್ಮಮ್ಮಂಗೆ ನಾನು ಹೇಳಕ್ಕಾಗಲ್ಲ. ನೋಡ್ದಲ್ಲ ಹೆಂಗ್ ಬೈಕೊಂಡೋದ್ರು ಅಂತ. ನಮ್ಮಮ್ಮಂಗೆ ನನ್ನನ್ ಬಿಟ್ರೆ ಇನ್ಯಾರಿದ್ದಾರೆ? ನಾನು ಏನು ಅನ್ನಕ್ಕಾಗಲ್ಲ. ನಿನ್ಗೇನು ಇವಾಗ ಕಾಫಿ ಬೇಕು ತಾನೆ? ಕಾಫಿ, ತಿಂಡಿ, ಊಟ ಈ 3 ನಾನೇ ತಂದ್ಕೊಡ್ತೀನಿ. ಯಾರೊಬ್ರು ತಂದ್ಕೊಡಿ. ಸದ್ಯಕ್ಕೆ ನಾನು ರೂಮಿಂದ ಆಚೆ ಬರೋದಿಲ್ಲ, ಆರಾಮ ಮಲ್ಕೋತೀನಪ್ಪ.